ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಲಡ್ಡು ಮಾಡ್ತಾಯಿದ್ದೀನಿ. ಈ ಲಡ್ಡು ಅಂತೂ ಮಸ್ಟ್ ಟ್ರೈ ರೆಸಿಪಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗಲ್ಲ, ನಮ್ಮ ಮನೇಲಿರೋ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದೊಂದು ಹಿಟ್ಟು ರೆಸಿಪಿ ಅಂತಲೇ ಹೇಳ್ಬೋದು. ಮಿಲೆಟ್ ಮಿಕ್ಸ್ನ ಸುಮಾರು ಒಂದು ದೊಡ್ಡ ಕಪ್ಪಲ್ಲಿ 1 ಫುಲ್ ಕಪ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ತುಪ್ಪದಲ್ಲಿ ನಾವು ಈ ಮಿಲೆಟ್ ಮಿಕ್ಸ್ನ ಹಾಕಿ 1-2 ನಿಮಿಷ ಮಾತ್ರ ಹುರ್ಕೋಬೇಕು. ಇಲ್ಲಿ ನಾನು ತೋರಿಸಿರೋಂಥ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಹುರಿದು ನಂತರ ಮಿಲ್ ಮಾಡಿಸಿ ಪೌಡರ್ ಮಾಡಿಸಿ ಆನಂತರ ನಿಮಗೆ ಪ್ಯಾಕ್ ಮಾಡಿ ಕಳಿಸಿರೋದ್ರಿಂದ ಒಂದೊಳ್ಳೆ ಅರೋಮಾ ಅಂತೂ ಇರುತ್ತೆ. ಅದು ತುಪ್ಪದ ಜೊತೆಗೆ 1-2 ನಿಮಿಷ ಹುರ್ಕೊಳ್ಳೋದ್ರಿಂದ ಆ ತುಪ್ಪದ ಘಮನೂ ಕೂಡ ಈ ಪೌಡರ್ ಜೊತೆಗೆ ಸೇರುತ್ತೆ. ಹಾಗಾಗಿ 2 ನಿಮಿಷ ಮಾತ್ರ ತುಪ್ಪ ಜೊತೆಗೆ ಹುರ್ಕೋಬೇಕು. ಚೆನ್ನಾಗಿದ್ದು ತುಪ್ಪ ಜೊತೆಗೆ ಹೊಂದ್ಕೊಂಡು ಈ ರೀತಿ ಆಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ಬೆಲ್ಲದ ಪುಡಿ ಹಾಕೋಣ. ಇವತ್ತು ಒಂದು ಹೆಲ್ದಿ ರೆಸಿಪಿ ಮಾಡ್ತಿರೋದ್ರಿಂದ ಇಲ್ಲೆಲ್ಲೂ ಕೂಡ ನಾನು ಸಕ್ಕರೆ ಉಪಯೋಗಿಸಿಲ್ಲ, ಬೆಲ್ಲ ಉಪಯೋಗಿಸ್ಕೊಂಡೆ ಎಲ್ಲ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಮಾಲ್ಟ್ ಪೌಡರ್ ಅಥವಾ ಮಿಲೆಟ್ ಮಿಕ್ಸ್ಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೆಲ್ಲದ ಪುಡಿ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಆಗಿರುತ್ತೆ ಸ್ವೀಟ್, ಇದು ಜಾಸ್ತಿ ಸ್ವೀಟ್ ಅನಿಸಲ್ಲ. ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ 3/4 ಕಪ್ ನೀವು ಬೆಲ್ಲದ ಪುಡಿ ಹಾಕ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆಗಿರೋದ್ರಿಂದ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ. ಆನಂತರ ನಮ್ಮ ಇಷ್ಟದ ಪ್ರಕಾರ ಯಾವುದೇ ಡ್ರೈ ಫ್ರೂಟ್ಸ್ನ ಈ ರೀತಿ ಪೌಡರ್ ಮಾಡಿ ಹಾಕ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಕ್ರಷ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಆ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೊಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ಹಾಲು ಮಾತ್ರ ಹಾಕ್ಕೋಬೇಕು. ನಮಗಿದು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಸೊ ಈ ಥರ ಚೆನ್ನಾಗಿ ಅದು ಬಿಸಿ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ಸ್ಟವ್ ಆಫ್ ಮಾಡೋಣ. ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಈ ಲಡ್ಡು ಮಾಡೋದಕ್ಕೆ 4 ನಿಮಿಷ ಅಷ್ಟೇ ಬೇಕಾಗುತ್ತೆ. ಆನಂತರ ಕೆಳಗಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇದೆ ಅಂತ ಅನ್ನುವಾಗಲೇ ನಾವು ಲಡ್ಡು ಕಟ್ಕೊಂಡ್ಬಿಟ್ರೆ ಆಯಿತು. ಮಿಲೆಟ್ ಮಿಕ್ಸ್ ಅಥವಾ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಲಡ್ಡು ರೆಡಿಯಾಗುತ್ತೆ. ಇದಂತೂ ಮಸ್ಟ್ ಟ್ರೈ ರೆಸಿಪಿ. ಖಂಡಿತ ಈಗಲೇ ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನಾವು ಉಂಡೆ ಕಟ್ಕೋಬೋದು. ಆರಿಬಿಟ್ರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ತಕ್ಷಣವೇ ನಾವು ಬಿಸಿ ಇರುವಾಗಲೇ ನಾವೆಲ್ಲ ಹೇಗೆ ರವೆ ಉಂಡೆ ಮಾಡ್ತೀವಲ್ಲ ಆ ರೀತಿಯೇ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರೋಂಥ ಹೆಲ್ತ್ ಮಿಕ್ಸ್ ಲಡ್ಡು ರೆಡಿ ಆಗುತ್ತೆ. ಇದು ಮಕ್ಳಿಗೆ ನೀವು ಕೊಟ್ಟು ನೋಡಿ, ಯಾರೂ ಇಷ್ಟಪಡಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಈಗಲೇ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.